ಈ ಆಸ್ತಿ ಪತ್ರದಲ್ಲಿ ವಿಶ್ವನಾಥ್ ಶೆಟ್ಟಿ ತನ್ನ ಮೊದಲ ಮಗನಿಗೆ ಮಾತ್ರ ಹಕ್ಕಂತ ಕೊಟ್ಟಿದ್ದಾರೆ. ಆದರೆ ಆ ಮಗನ ಬದುಕಿಲ್ಲ ಅಂದಮೇಲೆ ಈ ಪತ್ರದ ಸುತ್ತ ಬುದಿ ಆಗಬೇಕು. ಆಮೇಲೆ ಈ ಮನೆಗೆ ನಾನೇ ರಾಣಿ. ಈ ಪತ್ರನ ಕಾಗದ ಪತ್ರನ ಸುತ್ತ ಹಾಕಬೇಕು. ಇಲ್ಲೇ ಎಲ್ಲೇ ನಾ ಎದುರಿಗೆ ಹೋಗ್ತೀನಿ ಸುತ್ತ. ಸಿದ್ಧಾರ್ಥ್, ಎಷ್ಟೊತ್ತಾಯ್ತು ಮಗನೇ ನೀ ನೋಡೋಕೆ? ಯಾರಮ್ಮ ಈ ಹುಡುಗಿ? ಇಲ್ಲಿ ಲಕ್ಷ್ಮಿಗೆ ಬೇರೆ ಬಟ್ಟೆ ಹಾಕೋಕೆ ಆಗ್ತಿಲ್ಲ. ನಾನು ಅವಳ ಈಗ ಯಾವ ಲುಕ್ ಇದೆ ಅದೇ ಲುಕ್ನ ಮುಂದೆ ಮಾಡ್ತೀನಿ. ಅವಳೇ ಲಕ್ಷ್ಮಿ ಅಂತ ಕೂನ್ ಹತ್ತಲಿ ಅಂತಂದು ಬೇರೆ ಬೇರೆ ಗೊಂಬೆಗಳನ್ನ ತಗೋಬೇಕು ಅಂದ್ಕೊಂಡಿನಿ. ಆದರೆ ಲಕ್ಷ್ಮಿನ ಸ್ವಲ್ಪ ಚೇಂಜ್ ಮಾಡಿದ್ರೆ ಲಕ್ಷ್ಮಿ ಅಂತ ಕೂನ್ ಹತ್ತಂಗಿಲ್ಲ. ಅದಕ್ಕೆ ಲಕ್ಷ್ಮಿನ ಇದೇ ಗೆಟಪ್ಪಲ್ಲಿ ಇಡ್ತೀನಿ. ಅವಳು ಮನೆಗೆ ಕೆಲಸದವಳು ಆಗಲಿ ಆದರೂ ಸಹ ಇದೇ ಗೆಟಪ್ನಲ್ಲಿ ಇರ್ತಾಳೆ. ಇವಳು ಲಕ್ಷ್ಮಿ ಇನ್ಮೇಲೆ ಈ ಮನೆಯಾಗ ಕೆಲಸ ಮಾಡ್ತಾಳಪ್ಪ. ಇವಳು ಅಪ್ಪನಿಗೆ ಹುಷಾರಿಲ್ಲ ಕಾರಣ ಅಲ್ಲಿಗೆ ಆಸ್ಪತ್ರೆ ಸೇರ್ಸಾರು. ಅದಕ್ಕೆ ಕರ್ಕೊಂಡು ಬಂದೀನಿ. ಆಯ್ತು ನಡ್ರಿ, ಒಳಗೆ ನಡ್ರಿ. ನಮ್ಮ ಮನೆ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದೀನಿ. ಆಯ್ತಪ್ಪ, ಸರಿ ನಡ್ರಿ, ಒಳಗೆ ಹೋಗುನು. ಸರಿ ಬಿಡಿ, ಕೆಲಸಕ್ಕೆ ಯಾರಾದರೂ ಬೇಕಿತ್ತು. ಆದರೆ ಈಕಿ ಎಷ್ಟು ಸುಲಭವಾಗಿ ಮನೆಗೆ ಬಂದಾಳ, ಅಷ್ಟು ಸುಲಭವಾಗಿ ಈಗಿನ ಮನೆ ಬಿಟ್ಟು ಹೊರಗೆ ಹಾಕೋದು ನಂಗೆ ಅಷ್ಟೊಂದೇನು ಕಷ್ಟ ಆಗಲ್ಲ. ಏನಾದರೂ ಮಾಡಿ ಈಗಿನ ಹೊರಗೆ ಹಾಕೇ ಹಾಕ್ತೀನಿ. ಅಜಯ, ನಮಸ್ಕಾರ ಮಾಡ್ರಿ. ಹಾಂ, ನಮಸ್ಕಾರ. ಏನಪ್ಪ ಸಿಟಿಯಿಂದ ಕೆನಡಾದಿಂದ ಬರೋಟ್ಗೆ ಏನು ಮದುವೆನ ಮಾಡ್ಕೊಂಬಂದು ಏನಲ್ಲಿ ಇರ್ದ? ಅಯ್ಯೋ ಅಜಯ, ಇಲ್ಲ ಅಜಯ, ಇವಳು ನಮ್ಮ ಮನೆ ಕೆಲಸದವಳು ಲಕ್ಷ್ಮಿ ಅಂತ. ಲಕ್ಷ್ಮಿ ಮಹಾಲಕ್ಷ್ಮಿ ಹಂಗ ಅದಾಳ ಅಲ್ಲವ? ಒಳಗೆ ಕರಿ ಬಂದಂಗ ನಮ್ಮ ಮನೆಗೆ. ಆಯ್ತು ಅಜಯ, ನಾ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಲಕ್ಷ್ಮಿ, ಇವ್ರಿಗೆ ಏನಾದ್ರು ಚಹಾ ಬೇಕಂದು ನೋಡ್ರಿ. ನಮ್ಮ ಅಜ್ಜಾಗದು ಇವ್ರಿಗೆ ಶುಗರ್ ಐತಿ. ಶುಗರ್ ಟೀ ಇದು ಕೊಡಬೇಡ ಅವ್ರಿಗೆ. ಶುಗರ್ಲೆಸ್ ಚಹಾ ಟೀ ಇದನ್ನ ಮಾಡ್ಕೊಡು. ಆಯ್ತು, ಏನು ಬೇಕು ಕೇಳು ಅವ್ರಿಗೆ. ಹೋಗ್ತೀನಿ. ಆಯ್ತು ಯಜಮಾನ್ರೆ. ಅಜ್ಜ, ನಿಮ್ಗೆ ಏನು ಬೇಕು ಹೇಳ್ರಿ, ಅದು ಮಾಡ್ಕೊಡ್ತೀನಿ. ಸಂಕೋಚ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಬೇಕು ಹೇಳ್ರಿ. ಆಯ್ತಮ್ಮ, ನನಗೇನು ಬೇಕಲ್ಲ ಅದು ನಿಮ್ಗೆ ಹೇಳ್ತೀನಿ. ಈಗೇನು ಬೇಡ ಹಂಗ ಸ್ವಲ್ಪ ವಿಶ್ರಾಂತಿ ತಗೋತೀನಿ, ಆಮೇಲೆ ಹೇಳ್ತೀನಿ. ಏಯ್, ಅಲ್ಲಿ ಬಿದ್ದಿರೋ ಕಸನೆಲ್ಲ ಮುಟ್ಬೇಡ. ಕೆಲಸದವಳಾಗೇ ಇರಬೇಕು. ಮೊದಲು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ತಿಂಡಿ ತಯಾರು ಮಾಡು. ನೀನೇ ಹಳ್ಳಿ ಅಡುಗೆ ಇಲ್ಲಿ ನಡೆಯಲ್ಲ. ಈ ಮನೆ ಶಿಸ್ತು ಬೇರೆ. ಮಹಾಲಕ್ಷ್ಮಿ, ಈ ಮನೆಗೆ ಬಂದಿರೋ ಗಂಡಾಸ್ತರದಿಂದ ನಮ್ಮನ್ನು ನೀನೇ ಕಾಪಾಡಬೇಕು. ಹಬ್ಬ, ಆ ಆಸ್ತಿ ಪತ್ರನ ಅಟ್ ನೋಡಿಲ್ಲ, ಪಾಡಾಯ್ತು. ಬಿಟ್ಟೆ. ಏನು ಮಾಡ್ತಿದೀಯಾ? ಏನಿಲ್ಲ ಆಂಟಿ. ಹಾಂ, ಆಂಟಿನ? ಈ ಮನೆ ಕೆಲಸದವಳಾಗೇ ಇರು. ಭಾಳ ಹೆಚ್ಚಿಟ್ಕೊಂಡು ಹೋಗಬೇಡ. ಆಂಟಿ ಗಿಂಟಿ ಅನ್ನೋಂಗಿಲ್ಲ, ಅಮ್ಮವರೇ ಅನ್ನು, ಅಷ್ಟು ಸಾಕು. ಆಯಿತು ಅಮ್ಮವರೇ. ಏನಿಲ್ಲ, ನಾ ಬೆಳಗಿನ ಜಾವ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡೀನಿ ನಾಷ್ಟಕ್ಕೆ. ಅದೆಲ್ಲ ಆಗಲ್ಲ. ಇವತ್ತು ಸಿದ್ಧಾರ್ಥಿಗೆ ಇಷ್ಟವಾದ ಸ್ಪೆಷಲ್ ಉಪ್ಪಿಟ್ಟು ಮಾಡಬೇಕು. ಆದರೆ ನೆನ್ಪಿಟ್ಕೋ, ಅವನಿಗೆ ಖಾರ ಅಂದರೆ ಪ್ರಾಣ. ಇದು ಒಂದು ಬಟ್ಲು ಹಸಿಮೆಣಸಿನ್ಕಾಯಿ ಹಾಕಿ ರುಚಿಯಾಗಿ ಮಾಡು. ಯಜಮಾನಿ ಮಾತು ನಿಜಾನ? ಅಷ್ಟೊಂದು ಮೆಣಸಿನ್ಕಾಯಿ ತಿಂತಾರ ಅವರು? ಇವ್ರ ಮಾತಂತೂ ಮೀರೋಕ್ಕಾಗಲ್ಲ. ಹಸಿಮೆಣಸಿನ್ಕಾಯಿ ಹಾಕೇ ಮಾಡಬೇಕು, ಇಲ್ಲಾದ್ರಿಂದ ಅದಕ್ಕೂ ಬೈತಾರೆ ಇವರು. ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಯ್ತು ತಾನೆ? ಹೇಳಿದಂಗೆ ಮಾಡು ಅಷ್ಟೇ. ನನಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಬಾ, ಹಾಲ್ ಹೇಳ್ಕೊತಿರ್ತೀನಿ. ಆಯ್ತು ಮೇಡಮ್.
ಸರಿ 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 ಯಜಮಾನಿ ಲೈಕ್ ಮಾಡ್ಕೊಂಡು ಬರ್ತೀನಿ ಯಜಮಾನಿಯವ್ರೆ ಎಷ್ಟು ತಗೊಂತಿ ಅದು ಒಂದು ಸಾರಿ ಹೇಳು ಅಷ್ಟೇ, ಅವಮಾನ ಮಾಡಬೇಡ ನನಗೆ. ಎಷ್ಟೊಂದು ದುರಂಕಾರ ಯಪ್ಪ, ಹೆಂಗಿದಾರೋ ಏನೋ ಈ ಮನೆಯವರು. ತಗೋರಿ ಯಜಮಾನ್ರಿ, ನಿಮಗೆ ಬಿಸಿ ಬಿಸಿ ಉಪ್ಪಾಯ್ತು. ವಾಟ್ ಇಸ್ ದಿಸ್? ಇದನ್ನು ಉಪ್ಪಿಟ್ಟು ಅಂತಾರ ಯಾರಾದರೂ, ಅಥವಾ ಉಪ್ಪಿನ ರಾಶಿ ಅಂತಾರ. ಇದು ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೆ ಯಾಕೆ ಇಲ್ಲಿಗೆ ಬಂದೆ? ಏನಿದು ಇಷ್ಟೊಂದು ಖಾರ ಇದೆ? ನಿಮಗೆ ಬರಲ್ಲ ಅಂದ್ರೆ ಏನಕ್ಕೆ ಮಾಡಬೇಕು? ಅದು ಅದು ಸರ್, ಅದು ಲಕ್ಷ್ಮಿ, ನಿಮಗೆ ಇಷ್ಟು ಕೂಡ ಬುದ್ಧಿ ಇಲ್ವಾ ಅಮ್ಮ? ಅಯ್ಯೋ ಪಾಪ, ಹಳ್ಳಿ ಹುಡುಗಿ ಅಲ್ವಾ ಮಾವಯ್ಯ, ಪಾಪ ಅವಳಿಗೆ ಏನು ಗೊತ್ತು. ಆದರೆ ಲಕ್ಷ್ಮಿ, ಇನ್ಮೇಲೆ ಹೀಗಾದರೆ ನೀನು ಈ ಮನೆಯಲ್ಲಿ ಇರೋದು ಕಷ್ಟ, ತುಂಬ ಕಷ್ಟ ಆಗ್ತೈತಿ. ನಾ ಹೇಳಿದ ಜ್ಯೂಸ್ ಏನು ಮಾಡಿದಿ? ಅದೂ ತಂದಿಲ್ಲ ಇನ್ನು. ಎಷ್ಟು ಜವಾಬ್ದಾರಿ ಹೆಂಗ್ಸ್ ನೀನು. ಮೇಡಮ್, ಅದು ಸಿದ್ಧಾರ್ಥ್, ಈ ಹುಡುಗಿಯನ್ನು ಈ ಮನೆಗೆ ಸೇರಿಸಿದ್ದು ತಪ್ಪಾಯ್ತು ಅನ್ಸೈತಿ. ಅಡುಗೆಗೆ ಉಪ್ಪು ಹಾಕಿದ್ಲು ಅವಳು, ಇವಳನ್ನು ಅಡುಗೆ ಮನೆಯಿಂದ ಏನೋ ಕಳತನ ಮಾಡ್ತಿದ್ದನ್ನು ನೋಡಿ ನಾನು ನೋಡೀನಿ. ಇದನ್ನು ಮುಚ್ಚಿ ಹಾಕೋಕ್ಕಾಗಿ ಹೀಗೆ ಮಳೆ ಅನಿಸ್ಲಾಕತೈತಿ. ಏನದಕ್ಕೆ ಕಳ್ತನ? ಏನು ಹೇಳ್ತಿದ್ದೀರತ್ತಿ ನೀವು? ನನ್ನ ಮದುವೆ ಉಂಗುರ ಕಾಣಿಸ್ತಾ ಇಲ್ಲ. ಲಕ್ಷ್ಮಿ ಬಂದಮೇಲೆ ಈ ಮನೆ ಹಿಂಗಾಗ್ತೈತಿ. ಆಕೆ ಒಂದು ವೇಳೆ ಕಳ್ತನ ಮಾಡಿದ್ರ ಇವತ್ತೇ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ಅಷ್ಟು ಸುಲಭವಾಗಿ ಯಾರು ನಾವು ಒಪ್ಕೊಳ್ಳೋದಂದ್ರೆ ಈ ಕಾಮಾಕ್ಷಿಗೆ ಆಗದೇ ಮಾತು. ಲಕ್ಷ್ಮಿ, ಇವತ್ತೊಂದು ನಿಮಗೆ ಕದ್ದಿ ಕಾಣಿಸೇ ಬಿಡ್ತೀನಿ. ಅಲ್ಲ, ಈ ಮನೆ ಯಜಮಾನಿ ಹೇಳೋದಕ್ಕೆ ತಾನೇ ನಾನು ಅಷ್ಟೊಂದು ಖಾರ ಹಾಕಿ ಬಂದಿದ್ದು. ಅಲ್ಲಿ ನನ್ನ ಮೇಲೆ ಎತ್ತಾಕಿದ್ಲಿ ಇವಳು. ಇದರ ಮುಂದೆ ಏನಾಗುತ್ತೆ ಅಂತ ನಿಮಗೆ ತಿಳಿಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ತಪ್ಪ ಇಲ್ಲ ಅವ್ರ ತಪ್ಪ ಅಂತ ಕಮೆಂಟ್ ಮಾಡಿ ಹೇಳಿ.